ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಬೆಂಗಳೂರನ್ನ ಚೇಂಜ್ ಮಾಡಿಬಿಟ್ಟು ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ ಅಂಡ್ BBMP ಅನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದಾರೆ. ಲಾಸ್ಟ್ ವಿಡಿಯೋನಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಬೇಕಂತಂದ್ರೆ ವಿಡಿಯೋ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ನೋಡಬಹುದು. ಈ ವಿಡಿಯೋನಲ್ಲಿ ನಾನು ಗ್ರೇಟರ್ ಬೆಂಗಳೂರು ಅಥಾರಿಟಿನಲ್ಲಿ ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಏನಾದರೂ ಆನ್ಲೈನ್ ಮುಖಾಂತರ ಸರ್ವಿಸ್ ಬೇಕು ಅಂತಂದ್ರೆ ಇದು ನಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇದೆ, ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಗ್ರೇಟರ್ ಬೆಂಗಳೂರು ಅಥಾರಿಟಿದು ಮೇನ್ ಚೇರ್ ಪರ್ಸನ್ ಅಥವಾ ಮೇನ್ ಹೆಡ್ ಯಾರು ಇರ್ತಾರೆ ಅಂತಂದ್ರೆ ಸ್ಟೇಟ್ ಗವರ್ಮೆಂಟ್ ಏನ್ ಚೀಫ್ ಮಿನಿಸ್ಟರ್ ಇರ್ತಾರೆ, ಸೊ ಅವರು ಚೇರ್ ಪರ್ಸನ್ ಆಗಿರ್ತಾರೆ. ಓಕೆ, ಸೊ ಇದು ಫಸ್ಟ್ ಪಾಯಿಂಟ್. ಮತ್ತೆ ವೈಸ್ ಚೇರ್ ಪರ್ಸನ್ ಯಾರು ಇರ್ತಾರೆ ಅಂತಂದ್ರೆ ಮಿನಿಸ್ಟರ್ ಇನ್ಚಾರ್ಜ್ ಆಫ್ ಬೆಂಗಳೂರು ಡೆವಲಪ್ಮೆಂಟ್. ಯಾರು ಮಿನಿಸ್ಟರ್ ಇರ್ತಾರೆ ಬೆಂಗಳೂರು ಡೆವಲಪ್ಮೆಂಟ್ ಯಾರಿಗೆ ಇನ್ಚಾರ್ಜ್ ಇರುತ್ತೆ ಅಲ್ಲ, ಸದ್ಯಕ್ಕೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶ್ರೀ DK ಶಿವಕುಮಾರ್ ಸರ್ ಅವರಿಗೆ ಇದು ಇನ್ಚಾರ್ಜ್ ಇದೆ. ಸೊ ಅವರು ವಾಯ್ಸ್ ಚೇರ್ ಪರ್ಸನ್ ಅಂತ ಇರ್ತಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿನಲ್ಲಿ. ಬಹಳಷ್ಟು ಜನ ಮೆಂಬರ್ಸ್ ಕೂಡ ಇರ್ತಾರೆ. ಈ ಇದು ಅಥಾರಿಟಿ ಏನ್ GBA ಇದೆಯಲ್ಲ, ಇದರಲ್ಲಿ ಬಹಳಷ್ಟು ಜನ ಮೆಂಬರ್ಸ್ ಕೂಡ ಇರ್ತಾರೆ. ಯಾರ್ಯಾರು ಮೆಂಬರ್ಸ್ ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ಮಿನಿಸ್ಟರ್ಸ್ ಇನ್ ದ ಸ್ಟೇಟ್ ಗವರ್ಮೆಂಟ್ ರೆಪ್ರೆಸೆಂಟಿಂಗ್ ಲೆಜಿಸ್ಲೇಚರ್ ಕಾನ್ಸ್ಟಿಟ್ಯೂನ್ಸಿ. ಸೊ ಯಾರ್ಯಾರು ಮಿನಿಸ್ಟರ್ ಇರ್ತಾರೆ ಗವರ್ಮೆಂಟ್ ಆಫ್ ಕರ್ನಾಟಕನಲ್ಲಿ, ಅವ್ರದ್ದು ಲೆಜಿಸ್ಲೇಚರ್ ಇನ್ ಕಾನ್ಸ್ಟಿಟ್ಯೂನ್ಸಿ ಇದೆ, ಅದು ಕೂಡ ಗ್ರೇಟರ್ ಬೆಂಗಳೂರು ಏರಿಯಾ ಒಳಗಡೆ ಬರಬೇಕು. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಆನರೇಬಲ್ ರೆವೆನ್ಯೂ ಮಿನಿಸ್ಟರ್ ಶ್ರೀ ಕೃಷ್ಣ ಬೈರೇಗೌಡ ಸರ್ ಅವರು ಸ್ಟೇಟ್ ಗವರ್ಮೆಂಟ್ ನಲ್ಲಿ ಮಿನಿಸ್ಟರ್ ಇದ್ದಾರೆ ಅಂಡ್ ಅವರು MLA ಕೂಡ ಇದ್ದಾರೆ. ಅವ್ರ ಕಾನ್ಸ್ಟಿಟ್ಯೂನ್ಸಿ ಬೈಟಿ ರಾಯನ್ಪುರ ಅಂತ, ರೈಟ್. ಸೊ ಈ ತರ ಯಾರ್ಯಾರು ಮೆಂಬರ್ಸ್ ಇರ್ತಾರೆ, ಮಿನಿಸ್ಟರ್ಸ್ ಇರ್ತಾರೆ ಸ್ಟೇಟ್ ಗವರ್ಮೆಂಟ್ ನಲ್ಲಿ, ಯಾರ್ದು ಕಾನ್ಸ್ಟಿಟ್ಯೂನ್ಸಿ ಗ್ರೇಟರ್ ಬೆಂಗಳೂರು ಏರಿಯಾ ಒಳಗಡೆ ಬರುತ್ತೆ ಅಲ್ಲ, ಸೊ ಅವರು ಕೂಡ ಮೆಂಬರ್ಸ್ ಇರ್ತಾರೆ. ಸೊ ಒಂದು ಉದಾಹರಣೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ನಾನು, ರೈಟ್. ನೆಕ್ಸ್ಟ್ ಚೀಫ್ ಕಮಿಷನರ್. ಸೊ ಇವರು ಮೇನ್ ಒಂದು ಎಕ್ಸಿಕ್ಯೂಟಿವ್ ಹೆಡ್ ಅಂತ ಅನ್ಬೋದು. ದ ಗ್ರೇಟರ್ ಬೆಂಗಳೂರು ಅಥಾರಿಟಿನಲ್ಲಿ ಒಂದು ಚೀಫ್ ಕಮಿಷನರ್ ಅಂತ ಇರ್ತಾರೆ, ರೈಟ್. ಸೊ ಇವರು ಮೆಂಬರ್ ಸೆಕ್ರೆಟರಿ ಅಂತ ಇವ್ರದ್ದು ಪೋಸ್ಟ್ ಅಂತ ಅನ್ಬೋದು. ಸೊ ಇವರು ಕೂಡ ಒಂದು ಮೆಂಬರ್ ಇರ್ತಾರೆ ಯಾರ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿನಲ್ಲಿ. ಓಕೆ, ಸೊ ಚೀಫ್ ಕಮಿಷನರ್ ಅಂತ. ಓಕೆ, ನೆಕ್ಸ್ಟ್ ಈಗ ಮಹಾನಗರ ಪಾಲಿಕೆ ಮಾಡ್ತಾರ ಅಂತ ಹೇಳಿದ್ದಾರೆ. BBMP ನ ಕ್ಯಾನ್ಸಲ್ ಮಾಡಿಬಿಟ್ಟು ಈ ರೀತಿ ನಾವು ಡಿವೈಡ್ ಮಾಡ್ತೀವಿ, ಸಿಟಿ ಕಾರ್ಪೊರೇಷನ್ ಅಥವಾ ಮಹಾನಗರ ಪಾಲಿಕೆ ಅಂತ. ಈಗ ಮಹಾನಗರ ಪಾಲಿಕೆ ಅಂತಂದ್ರೆ ಆ ಒಂದು ಮಹಾನಗರ ಪಾಲಿಕೆ ಒಬ್ಬರು ಮೇಯರ್ ಅಂತ ಇರ್ತಾರೆ, ರೈಟ್. ಸೊ ಎಷ್ಟು ಮಹಾನಗರ ಪಾಲಿಕೆ ಮಾಡ್ತಾರಲ್ಲ, ಸದ್ಯಕ್ಕೆ 3 ಮಾಡ್ತೀವಿ ಅಂತ ಹೇಳಿದ್ದಾರೆ, ಇನ್ನೂ ಅದು ಫೈನಲ್ ಆಗಿಲ್ಲ, ಬಟ್ 3 ಮಾಡ್ತೀವಿ ಅಂತ ಪ್ಲಾನಿಂಗ್ ನಡೀತಾ ಇದೆ. ಸೊ 3 ಮಾಡಿದ್ರೆ ಆ 3 ಮಹಾನಗರ ಪಾಲಿಕೆದು ಮೂಗರು ಮೇಯರ್ ಅಂತ ಇರ್ತಾರೆ ಸಪರೇಟ್. ಸೊ ಅವ್ರ ಮೇಯರ್ಸ್ ಏನಿರ್ತಾರಲ್ಲ ಅವರು ಕೂಡ ಮೆಂಬರ್ಸ್ ಇರ್ತಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಕಮಿಷನರ್. ಸೊ ಯಾರಂತಂದ್ರೆ BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಏನ್ ಆಲ್ರೆಡಿ ಇದೆ ಅಲ್ಲ, ಸೊ ಆ BDAದು ಒಂದು ಕಮಿಷನರ್ ಇರ್ತಾರೆ, ಅವರು ಕೂಡ ಒಂದು ಮೆಂಬರ್ ಇರ್ತಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. GBA ಅಂತ ನಾನು ಶಾರ್ಟ್ ಫಾರ್ಮ್ ಆಗಿ ಕರಿತೀನಿ. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತಂದ್ರೆ GBA ಅಂತ ಅಂತೀನಿ. ಓಕೆ, ಸೊ BDA ಕಮಿಷನರ್ ಕೂಡ ಮೆಂಬರ್ ಇರ್ತಾರೆ. ನೆಕ್ಸ್ಟ್ ಚೇರ್ಮನ್ ಯಾರ್ದು ಬೆಂಗಳೂರು ವಾಟರ್ ಸಪ್ಲೈ ಅಂಡ್ ಸೀವೇಜ್ ಬೋರ್ಡ್ ಏನಿದೆಲ್ಲ, ಸೊ ಅವ್ರದ್ದು ಆ ಬಾಡಿ ಏನ್ ಚೇರ್ಮನ್ ಇರ್ತಾರೆ ಅವರು ಕೂಡ ಒಂದು ಮೆಂಬರ್ ಇರ್ತಾರೆ GBAದು, ರೈಟ್. ನೆಕ್ಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಬೆಂಗಳೂರು ಮೆಟ್ರೋಪಾಲಿಟಿಯನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತಂದ್ರೆ BMTC ಅಂತೀವಲ್ಲ, ಸೊ ಇದೇನ್ ಸಾರಿಗೆ ಸಂಸ್ಥೆ ಇದೆಲ್ಲ, ಸೊ ಆ ಸಾರಿಗೆ ಸಂಸ್ಥೆದು ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಒಂದು ಮೆಂಬರ್ ಇರ್ತಾರೆ GBAದು. ಓಕೆ, ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಮೆಂಬರ್ ಯಾರು ಅಂತಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಬೆಸ್ಕಾಂ, ಏನು ನಮ್ದೇನ್ ಎಲೆಕ್ಟ್ರಿಸಿಟಿ ಬೋರ್ಡ್ ಇರುತ್ತೆ ಬೆಂಗಳೂರ್ದು, ಸೊ ಅವ್ರದ್ದು MD ಏನಿರ್ತಾರೆ ಮ್ಯಾನೇಜಿಂಗ್ ಡೈರೆಕ್ಟರ್, ಅವರು ಕೂಡ ಒಂದು ಮೆಂಬರ್ ಇರ್ತಾರೆ GBA ನಲ್ಲಿ, ರೈಟ್. ನೆಕ್ಸ್ಟ್ ಅಂತಂದ್ರೆ ಡೆಪ್ಯೂಟಿ ಕಮಿಷನರ್ಸ್. ಸೊ ಈಗ ಜ್ಯೂರಿಡಿಕ್ಷನಲ್ ರೆವೆನ್ಯೂ ಡಿಸ್ಟ್ರಿಕ್ಟ್ ಸಪರೇಟ್ ರೆವೆನ್ಯೂ ಡಿಸ್ಟ್ರಿಕ್ಟ್ಸ್ ಅಂತ ಮಾಡಿರ್ಬೋದು ಬೆಂಗಳೂರಿನಲ್ಲಿ ಅಥವಾ ಗ್ರೇಟರ್ ಬೆಂಗಳೂರು ಏರಿಯಾನಲ್ಲಿ, ರೈಟ್. ಸೊ ಅವ್ರೇನಿರ್ತಾರಲ್ಲ ಅವರು ಕೂಡ ಒಂದು ಮೆಂಬರ್ ಇರ್ತಾರೆ, ರೈಟ್, GBA ನಲ್ಲಿ. ಜ್ಯೂರಿಡಿಕ್ಷನಲ್ ರೆವೆನ್ಯೂ ಡಿಸ್ಟ್ರಿಕ್ಟ್ ಅಂತ ಈ ರೀತಿ ಡಿವೈಡ್ ಮಾಡ್ತಾರೆ. ಸೊ ಅವರಿಗೆ ಒಂದು ಡೆಪ್ಯೂಟಿ ಕಮಿಷನರ್ ಅಂತ ಇದ್ದೇ ಇರ್ತಾರೆ, ರೈಟ್. ಸೊ ಅವರು ಕೂಡ ಮೆಂಬರ್ ಇರ್ತಾರೆ. ನೆಕ್ಸ್ಟ್ ಕಮಿಷನರ್ ಆಫ್ ಪೊಲೀಸ್ ಏನ್ ಬೆಂಗಳೂರು ಸಿಟಿದೇನ್ ಕಮಿಷನರ್ ಇರ್ತಾರೆ ಸಿಟಿ ಅವ್ರದ್ದು, ಅವರು ಕೂಡ ಮೆಂಬರ್ ಇರ್ತಾರೆ GBA ನಲ್ಲಿ, ರೈಟ್. ನೆಕ್ಸ್ಟ್ ಸೂಪ್ರಿಟೆಂಡೆಂಟ್ಸ್ ಆಫ್ ಪೊಲೀಸ್ SP ಅಂತ ಅಂತೀವಲ್ಲ, ಸೊ ಈಗ 3 ಮಹಾನಗರ ಪಾಲಿಕೆ ಇದೆ ಅಂತ ಅನ್ಕೊಂಬರಿ, ರೈಟ್. ಸೊ 3 ಮಹಾನಗರ ಪಾಲಿಕೆದ ಏನ್ ಏರಿಯಾ ಬರುತ್ತೆ ಆ ಏರಿಯಾದು ರೆಸ್ಪೆಕ್ಟಿವ್ ಏರಿಯಾನಲ್ಲಿ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಯಾರಿರ್ತಾರೆ ಅಥಾರಿಟಿ, ಅವರು ಕೂಡ ಒಂದು GBAದು ಮೆಂಬರ್ ಇರ್ತಾರೆ. ಓಕೆ, ನೆಕ್ಸ್ಟ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರ್ದು ಅಂತಂದ್ರೆ ಇದು ಹೊಸದಾಗಿ ಮಾಡಿದ್ದಾರೆ, ಬೆಂಗಳೂರು ಮೆಟ್ರೋಪಾಲಿಟಿಯನ್
ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ BMLTA ಅಂತ. ಸೊ ಆಕ್ಚುಲಿ 2022ನಲ್ಲಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇದು ರೀಸೆಂಟ್ಲಿ ಆಗಿ ಒಂದು ಹೊಸ ಬಾಡಿಯನ್ನ ಮಾಡಿದ್ದಾರೆ. ಸೊ ಇದರದ ಮೇನ್ ಅಬ್ಜೆಕ್ಟಿವ್ ಏನು ಅಂತಂದ್ರೆ, ಎಲ್ಲ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಇದೆಯಲ್ಲ, ಅದು ಸಬರ್ಬನ್ ರೈಲ್ ಇರ್ಬೋದು, ಕ್ಯಾಬ್ಸ್ ಇರ್ಬೋದು, ಸೈಕಲ್, ಬಸ್ಸಸ್ಸು, ಮೆಟ್ರೋ, ಈ ರೀತಿ ಏನಿದೆಯಲ್ಲ ಎಲ್ಲ ಲ್ಯಾಂಡ್ ಟ್ರಾನ್ಸ್ಪೋರ್ಟು, ಅದು ಎಲ್ಲ BMLTA. ಸೊ ಈ ಬಾಡಿ ಅಂಡರ್ ಬರುತ್ತೆ, ಅವರೇ ಪ್ಲಾನಿಂಗ್ ಮಾಡೋದು ಈ ರೀತಿ ಅಂತ ಮಾಡಿದ್ರು. ಓಕೆ, ಸೊ ಇದ್ರದ್ದೇನು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ, ಅವರು ಕೂಡ ಒಂದು ಮೆಂಬರ್ ಇರ್ತಾರೆ GBA ನಲ್ಲಿ. ಓಕೆ, ನೆಕ್ಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರ್ದು ಅಂತಂದ್ರೆ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್. ಸೊ ಈಗ BBMP ಏನ್ ಸಾಲಿಡ್ ವೇಸ್ಟ್ ಅಥವಾ ವೇಸ್ಟ್ ಎಲ್ಲ ಏನ್ ಕಲೆಕ್ಟ್ ಮಾಡೋದಿರುತ್ತಲ್ಲ, ಈಗ BBMP ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ, ಈಗ ಮಹಾನಗರ ಪಾಲಿಕೆ ಅಂತ ಸಪರೇಟ್ ಮಾಡ್ತಾ ಇದ್ದಾರೆ, ರೈಟ್. ಸೊ ಈಗ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಏನ್ ಬಾಡಿ ಇದೆಯಲ್ಲ, ಸೊ ಅದು ಇದೆಲ್ಲ ಕೆಲಸ ಮಾಡುತ್ತೆ. ಸೊ ಈ ಬಾಡಿದು ಏನು ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ, ಅವರು ಕೂಡ GBA ನಲ್ಲಿ ಮೆಂಬರ್ ಇರ್ತಾರೆ. ಓಕೆ, ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಚೀಫ್ ಟೌನ್ ಪ್ಲಾನರ್ ಅಂತ ಇರ್ತಾರೆ. ಎಲ್ಲಿ ಅಂತಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿನಲ್ಲೇ ಒಂದು ಚೀಫ್ ಟೌನ್ ಪ್ಲಾನರ್ ಅಂತ ಇರ್ತಾರೆ. ಸೊ ಇವ್ರೇನಿರ್ತಾರಲ್ಲ ಚೀಫ್ ಟೌನ್ ಪ್ಲಾನರು, ಇವರು ಕೂಡ ಒನ್ ಆಫ್ ದ ಮೆಂಬರ್ ಇರ್ತಾರೆ GBA ನಲ್ಲಿ. ಓಕೆ, ನೆಕ್ಸ್ಟ್ ಎಂಜಿನಿಯರ್ ಇನ್ ಚೀಫ್, ಅಗೇನ್ ಸೇಮ್ ಗ್ರೇಟರ್ ಬೆಂಗಳೂರು ಅಥಾರಿಟಿನಲ್ಲಿ ಎಂಜಿನಿಯರ್ ಇನ್ ಚೀಫ್ ಏನಿರ್ತಾರೆ, ಅವರು ಒಂದು ಮೆಂಬರ್ ಇರ್ತಾರೆ GBA ನಲ್ಲಿ. ನೆಕ್ಸ್ಟ್ ಡೈರೆಕ್ಟರ್ ಯಾರ್ದು ಅಂತಂದ್ರೆ ಕರ್ನಾಟಕ ಸ್ಟೇಟ್ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್ ಏನಿರ್ತಾರಲ್ಲ, ಇದೇನ್ ಆರ್ಗನೈಸೇಷನ್ ಇದೆ, ಸೊ ಈ ಆರ್ಗನೈಸೇಷನ್ ಏನ್ ಡೈರೆಕ್ಟರ್ ಇರ್ತಾರೆ, ಸೊ ಇವರು ಕೂಡ ಒನ್ ಆಫ್ ದ ಮೆಂಬರ್ ಇರ್ತಾರೆ GBA ನಲ್ಲಿ. ಓಕೆ, ನೆಕ್ಸ್ಟ್ ಯಾರು ಕಮಿಷನರ್ಸ್ ಅಂತಂದ್ರೆ, ಈಗ ನೋಡಿ ಮಹಾನಗರ ಪಾಲಿಕೆ ಅಂತ ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸಿಟಿ ಕಾರ್ಪೊರೇಷನ್. ಸೊ ಒಂದೊಂದು ಮಹಾನಗರ ಪಾಲಿಕೆಗೆ ಒಂದೊಂದು ಕಮಿಷನರ್ ಅಂತ ಕೊಡ್ತಾರೆ, ಓಕೆ, ಅಥವಾ ಇರ್ತಾರೆ. ಸೊ ಆ ಕಮಿಷನರ್ಸ್ ಕೂಡ GBA ನಲ್ಲಿ ಮೆಂಬರ್ ಇರ್ತಾರೆ. ಓಕೆ, ಸೊ ಇದು ಕೂಡ ಒಂದು ಪಾಯಿಂಟ್. ನೆಕ್ಸ್ಟ್ ಎಲೆಕ್ಟೆಡ್ ಮೆಂಬರ್ಸ್. ಈಗ ಎಲೆಕ್ಟೆಡ್ ಮೆಂಬರ್ಸ್ ಯಾರು ಅಂತಂದ್ರೆ, ಈಗ ಗ್ರೇಟರ್ ಬೆಂಗಳೂರು ಏರಿಯಾ ಒಳಗಡೆ ಯಾರ್ಯಾರು ಲೋಕಸಭಾ MPs ಇರ್ತಾರೆ, ಅಥವಾ ರಾಜ್ಯಸಭಾ MPs, ಅಥವಾ MLC ಅಥವಾ MLA, ಈ ರೀತಿ ಆ ಗ್ರೇಟರ್ ಬೆಂಗಳೂರು ಏರಿಯಾದ ಒಳಗಡೆ ಏನೇನು ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ, ಅವ್ರ ಎಲ್ಲಾ ಎಲೆಕ್ಟೆಡ್ ಮೆಂಬರ್ಸ್ ಕೂಡ ಒನ್ ಆಫ್ ದ ಮೆಂಬರ್ಸ್ ಇರ್ತಾರೆ GBA ನಲ್ಲಿ. ಓಕೆ, ಸೊ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಗ ಇದೇನ್ GBA ಮೀಟಿಂಗ್ ಇದೆಯಲ್ಲ, ಸೊ ಇದು ಇನ್ನೂ ಒಂದು ಮೀಟಿಂಗ್ ಆಗಿಲ್ಲ, ಮುಂದ್ಗಡೆ ಫ್ಯೂಚರ್ ನಲ್ಲಿ ಆದಷ್ಟು ಬೇಗ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಮೆಂಬರ್ಸ್ ಏನಿರ್ತಾರಲ್ಲ GBA ನಲ್ಲಿ, ಸೊ ಇವರಿಗೆ ವೋಟ್ ಮಾಡೋದು ಒಂದು ಅಧಿಕಾರ ಕೊಟ್ಟಿರ್ತಾರೆ. ಇಲ್ಲಿವರೆಗೂ ನಾನು ಯಾವ್ಯಾವ ಮೆಂಬರ್ಸ್ ನಿಮ್ಗೆ ಹೇಳಿದಲ್ಲ, ಸೊ ಇವೆಲ್ಲ ಮೆಂಬರ್ಸಿಗೆ ವೋಟ್ ಮಾಡೋದು. ಈಗ ವೋಟ್ ಯಾಕೆ ಮಾಡ್ತಾರೆ ಅಂತಂದ್ರೆ, ಯಾವುದೇ ಒಂದು ಡಿಸಿಷನ್ ತಗೋಬೇಕು ಅಂತಂದ್ರೆ ವೋಟಿಂಗ್ ಮುಖಾಂತರ ಅದು ಮೀಟಿಂಗ್ ನಲ್ಲಿ ಪಾಸ್ ಆಗ್ಬೇಕು. ಸೊ ಅದು ವೋಟ್ ಮಾಡೋದ ಅಧಿಕಾರ ಈ ಎಲ್ಲಾ ಮೆಂಬರ್ಸಿಗೆ ಇದೆ. ಓಕೆ, ಸೊ ಇಲ್ಲಿವರೆಗೂ ಯಾವ್ಯಾವ ಮೆಂಬರ್ಸ್ ಇದ್ದಲ್ಲ ಅವರಿಗೆ. ಈಗ ಇದೇನ್ GBA ಮೀಟಿಂಗ್ ಇದೆಯಲ್ಲ, ಇನ್ನೂ ಕೂಡ ಆಗಿಲ್ಲ, ಆಗುತ್ತೆ. ಸೊ ಇಲ್ಲಿ ಈ ಮೀಟಿಂಗ್ ನಲ್ಲಿ ಅಥವಾ ಈ GBA ಒಳಗಡೆ ಕೆಲವು ಸ್ಪೆಷಲ್ ಇನ್ವೈಟೀಸ್ ಕೂಡ ಕರೆಸಬಹುದು. ಸ್ಪೆಷಲ್ ಇನ್ವೈಟೀಸ್ ಏನಿರ್ತಾರಲ್ಲ, ಅವರಿಗೆ ವೋಟಿಂಗ್ ರೈಟ್ಸ್ ಇರಂಗಿಲ್ಲ. ಓಕೆ, ಅವರು ಸ್ಪೆಷಲ್ ಇನ್ವೈಟೀಸ್ ಅಂತ ಅವರಿಗೆ ಕರೆಸಬಹುದು, ಮೀಟಿಂಗ್ ನಲ್ಲಿ ಅವರು ಕೂಡ ಅಟೆಂಡ್ ಆಗ್ಬಹುದು. ಓಕೆ, ಯಾರ್ಯಾರು ಅಂತಂದ್ರೆ ಎಕ್ಸಿಕ್ಯೂಟಿವ್ ಹೆಡ್ಸ್ ಅಂತ ಇರ್ತಾರೆ. ಈಗ ಎಕ್ಸಿಕ್ಯೂಟಿವ್ ಹೆಡ್ಸ್ ಯಾವ್ಯಾವ ಡಿಪಾರ್ಟ್ಮೆಂಟು, ಯಾವ್ಯಾವ ಆರ್ಗನೈಸೇಷನ್, ಯಾವ ಬಾಡಿ ಅಂತಂದ್ರೆ ಒಂದ್ ಸ್ವಲ್ಪ ಹೇಳ್ತೀನಿ ನೋಡಿ ನಿಮಗೆ. ಫಸ್ಟ್ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ BMLTA ಏನು ಎಕ್ಸಿಕ್ಯೂಟಿವ್ ಹೆಡ್ ಇರ್ತಾರಲ್ಲ, ಅವರು ಕೂಡ ಒಂದು ಸ್ಪೆಷಲ್ ಇನ್ವೈಟಿ ಇರಬಹುದು. ಓಕೆ, ನೆಕ್ಸ್ಟ್ ಕರ್ನಾಟಕ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್. ನೆಕ್ಸ್ಟ್ ಕರ್ನಾಟಕ ಟ್ಯಾಂಕ್ ಕನ್ಸರ್ವೇಷನ್ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ, ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂಡ್ ಅಥಾರಿಟಿ ಅಂಡ್ ಬೆಂಗಳೂರು ಟ್ರಾಫಿಕ್ ಪೊಲೀಸು, ಆಮೇಲೆ ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್. ಅಂಡ್ ಇನ್ನು ಏನಾದ್ರೂ ಬೇರೆ ಡಿಪಾರ್ಟ್ಮೆಂಟ್ ಅಥವಾ ಆರ್ಗನೈಸೇಷನ್ ಅಥವಾ ಬಾಡಿ ಇದ್ರೆ, ಎಲ್ಲಿ ಮುನ್ಸಿಪಲ್ ಸರ್ವಿಸಸ್ ರಿಕ್ವೈರ್ಮೆಂಟ್ ಈ ರೀತಿ ಇದ್ರೆ, ಅವರು ಕೂಡ ಸ್ಪೆಷಲ್ ಇನ್ವಿಟೇಷನ್ ಅಥವಾ ಸ್ಪೆಷಲ್ ಇನ್ವೈಟೀಸ್ ಅವರಿಗೆ GBA ಮೀಟಿಂಗ್ ನಲ್ಲಿ ಕರಿಬಹುದು. ಓಕೆ, ಅಂಡ್ ಇದು GBA ಮೀಟಿಂಗ್ ಏನಿದೆಯಲ್ಲ, ಈಗ ಮುಂದ್ಗಡೆ ಆದಷ್ಟು ಬೇಗ ಆಗ್ತೀವಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ CM ಅಧ್ಯಕ್ಷನಾಗಿ ನಾವು ಇನ್ನೂ ಒಂದು ಮೀಟಿಂಗ್ ಮಾಡಿದ ಮೇಲೆ ವಿಲ್ ಟೇಕ್ ಎ ಡಿಸಿಷನ್.
ಸೊ ಈಗ ಆದಷ್ಟು ಬೇಗ ಒಂದು ಡಿಸಿಷನ್ ಅನ್ನು ತಗೋತೀವಿ, ಮೀಟಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಇದು ಮೀಟಿಂಗ್ ಏನಾದರೂ ಅಪ್ಡೇಟ್ ಬಂದಿದ್ರೆ ಅದು ಕೂಡ ಒಂದು ವಿಡಿಯೋ ಮಾಡ್ತೀನಿ ನಾನು ಸಪರೇಟ್ ಆಗಿ. ಸೊ ಈಗ ಇದೇನು ಬೆಂಗಳೂರು ಅಥವಾ ಗ್ರೇಟರ್ ಬೆಂಗಳೂರು ಏರಿಯಾ ಅಂತ ಏನ್ ಮಾಡಿದ್ದಾರೆ ಅಂಡ್ ದ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಸೊ ಇದ್ರದ್ದು ರಿಲೇಟೆಡ್ ಬಹಳಷ್ಟು ವಿಡಿಯೋಸ್ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಅದಕ್ಕೆ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಅಂತ ಮಾಡಿದ್ದೀನಿ, ಗ್ರೇಟರ್ ಬೆಂಗಳೂರು ಅಂತ ಪ್ಲೇ ಲಿಸ್ಟ್. ಓಕೆ, ಸೊ ಈ ಪ್ಲೇ ಲಿಸ್ಟ್ ಲಿಂಕು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಎಲ್ಲಾ ವಿಡಿಯೋಸ್ ಇದ್ರದ್ದೇನು ರಿಲೇಟೆಡ್ ಇದೆಯಲ್ಲ, ಯಾಕಂದ್ರೆ ಈಗ ಬಿಬಿಎಂಪಿ ಪ್ಲೇ ಲಿಸ್ಟ್ ಮಾಡಿದ್ದೆ, ಬಿಬಿಎಂಪಿ ಈಗ ಕ್ಯಾನ್ಸಲ್ ಆಗಿದೆ ಅಥವಾ ಬರೋ ದಿನಗಳಲ್ಲಿ ಅದು ಕ್ಯಾನ್ಸಲ್ ಆಗುತ್ತೆ. ಸಪರೇಟ್ ಮಹಾನಗರ ಪಾಲಿಕೆ ಅಥವಾ ಜಿಬಿಎ ಕೂಡ ಈಗ ಆಕ್ಟಿವ್ ಆಗುತ್ತೆ ಬರೋ ದಿನಗಳಲ್ಲಿ. ಸೊ ಅದಕ್ಕೆ ಗ್ರೇಟರ್ ಬೆಂಗಳೂರು ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಅದೇ ಪ್ಲೇ ಲಿಸ್ಟ್ ನಲ್ಲಿ ಇವೆಲ್ಲಾ ವಿಡಿಯೋಸ್ ಈಗ ಬರೋ ದಿನಗಳಲ್ಲಿ ಏನ್ ಅಪ್ಡೇಟ್ ಬರುತ್ತೆ, ಫ್ಯೂಚರ್ ಅಪ್ಡೇಟ್ ಅಥವಾ ಇದ್ರ ರಿಲೇಟೆಡ್ ಏನೇನ್ ಇನ್ಫಾರ್ಮೇಶನ್ ಇರುತ್ತೆ ಅದೆಲ್ಲ ವಿಡಿಯೋಸ್ ಈ ಪ್ಲೇ ಲಿಸ್ಟ್ ನಲ್ಲಿ ನಾನು ಅಟ್ಯಾಚ್ ಮಾಡ್ಕೊತಾ ಹೋಗ್ತೀನಿ. ಓಕೆ, ಸೊ ಮತ್ತೊಮ್ಮೆ ನಿಮಗೆ ಏನಾದರೂ ಆನ್ಲೈನ್ ಮುಖಾಂತರ ಸರ್ವಿಸ್ ಬೇಕು ಅಂತಂದ್ರೆ ಇದು ನಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇದೆ. ವಿಡಿಯೋ ನಿಮಗೆ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.